ನಮಸ್ಕಾರ ಎಲ್ಲರಿಗೂ ಎಸ್ ಐ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತಂದ್ರೆ ಇವತ್ತು ನಾನು ಸೋಲೋ ಟ್ರಿಪ್ ಹೋಗ್ತಾ ಇದ್ದೀನಿ ಗೈಸ್. ಸೊ ನೋಡ್ತಾ ಇರ್ಬೋದು ನನ್ನ ಹಿಂದೆಗಡೆ ಟರ್ಮಿನಲ್ 2 ಬ್ಯಾಂಗ್ಳೂರ್ ಏರ್ಪೋರ್ಟ್ ಕೆಂಪಿದ್ದೀನಿ. ಅಂತಂದ್ರೆ ಇವಾಗ ಫ್ಲೈಟ್ ಡಿಲೇ ಆಗಿರೋದ್ರಿಂದ ನಾನು ಇವಾಗ ಒಂದೆಲ್ಲರೂ ಇಲ್ಲೇ ಹಚ್ಚೋಗಡಿ ಬ್ರೇಕ್ಫಾಸ್ಟ್ ಹೋಗೋಣ ಅಂತ ಪ್ಲಾನ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ ಏನ್ ಬ್ರೇಕ್ಫಾಸ್ಟ್ ಮಾಡ್ಬೋದು. ಇಲ್ಲಿ ನನ್ನ ಪ್ರಕಾರ CTR ಇದೆ. CTR ತುಂಬಾ ಚೆನ್ನಾಗಿದೆ ಅಂತ ಎಷ್ಟೋ ಜನ ಹೇಳ್ತಾರೆ. ಅಮ್ಮ ಬಂದಿದ್ದಾರೆ, ಆಮೇಲೆ ವೈಫ್ ಬಂದಿದ್ದಾರೆ ಬಿಟ್ಟು ಹೋಗೋಕ್ಕೆ. ಸೊ ನೋಡೋಣ ಎಲ್ಲೆಲ್ಲಿ ಹೋಗ್ತೀನಿ, ನಿಮ್ಗೆ ಏನೇನ್ ತೋರಿಸ್ತೀನಿ, ಮತ್ತೆ ಎಷ್ಟು ದಿವಸ ಟ್ರಿಪ್ಪು ಅಂತೆಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟ್ ಬಿಫೋರ್ ನಾನು ಏರ್ಪೋರ್ಟ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ನಾನು ನಿಮ್ಗೆ ಫಸ್ಟ್ ತಿಂಡಿ ತಿನ್ನಕ್ಕೆ ಹೋಗೋಣ ಬನ್ನಿ. CTR ರೆಡಿ ಆಗಿದೆ, ಅದೇ ಹೋಗೋಣ ಮಾಡಕ್ಕೆ. CTR ಟ್ರೈ ಮಾಡಿದ್ವಿ, ಬಟ್ CTR ಕ್ಲೋಸ್ ಆಗಿದೆ 7:30 ಅಂತೆ. ಸೊ ಅಲ್ಲಿವರೆಗೂ ನನಗೆ ಟೈಮ್ ಇದೆ. ಸೊ ನೋಡೋಣ ಬೇರೆ ಅದರ ಆಪ್ಷನ್ ಇದ್ರೆ ಐ ವಿಲ್ ಗೋ ಟು ದಟ್ ಆಪ್ಷನ್. ಸೊ ಗೈಸ್, ಇಮಿಗ್ರೇಷನ್ ಆಯ್ತು, ಆಮೇಲೆ ಸೆಕ್ಯೂರಿಟಿ ಚೆಕ್ ಆಯ್ತು, ಅಂಡ್ ಈ ಸಲ ನನಗೆ ಬೋರ್ಡಿಂಗ್ ಪಾಸ್ ಆನ್ಲೈನ್ ಅಲ್ಲಿ ತಗೊಳಕ್ಕಾಗಿಲ್ಲ ಡ್ಯೂ ಟು ಏನೋ ಟೆಕ್ನಿಕಲ್ ಇಶ್ಯೂ. ಸೊ ಅದನ್ನು ಕೂಡ ಸಾಲ್ವ್ ಮಾಡಿದಾಯ್ತು. ಸೊ ಮುಂಚೆ ಹೇಳ್ದಂಗೆ ಫ್ಲೈಟ್ ಡಿಲೇ ಆಗಿದೆ. ಇವಾಗ ಇನ್ನೇನು ಇಲ್ಲ, ಜಸ್ಟ್ ಗೇಟ್ ಹತ್ರ ಹೋಗ್ಬೇಕು. ಸೊ ಈ ಕಡೆ ಎಲ್ಲ ಪರ್ಫ್ಯೂಮ್ಸ್ ಇದೆ. ಎಲ್ಲ ಒಳ್ಳೊಳ್ಳೆ ಬ್ರ್ಯಾಂಡ್ ಪರ್ಫ್ಯೂಮ್ಸ್ ಇದೆ ನೋಡಿ ಗೈಸ್. ಇಲ್ಲಿ 11,000, 9,000, 15,000. ಸೊ ತುಂಬಾ ಇದೆ ನೋಡಿ. ಸೊ ಇದು ಡ್ಯೂಟಿ ಫ್ರೀ ಶಾಪು. ಇಲ್ಲಿಂದ ನಾವು ಎಕ್ಸಿಟ್ ಆಗಿ ಬೋರ್ಡಿಂಗ್ ಗೇಟ್ ಹೋಗ್ತಾ ಇದೀವಿ. ಇಲ್ಲಿಂದ ನಾನೇ ನಿಂತಿದ್ದೆ ನೋಡಿ. ಸೊ ಆಯ್ತು, ಇಲ್ಲಿ ಡ್ಯೂಟಿ ಫ್ರೀ ಇಂದ ಎಕ್ಸಿಟ್ ಆಗ್ತಾ ಇದೀನಿ. ಸ್ಟಾರ್ಬಕ್ಸ್ ಇದೆ, ಸ್ಟಾರ್ಬಕ್ಸ್ ಕಾಫಿ ಇಲ್ಲಿ ನೋಡಿ, ಡೀಟೇಲ್ಸ್ ಎಲ್ಲ ಇದೆ. ಬ್ಯಾಂಕಾಕ್ ಇದೆ ನೋಡಿ ಅಲ್ಲಿ. ಈಗ ಇನ್ನೇನಿಲ್ಲ ಗೈಸ್, ಡೈರೆಕ್ಟ್ ಇಲ್ಲಿಂದ ಗೇಟ್ಗೆ ಹೋಗೋದು, ಆಮೇಲೆ ಅಲ್ಲಿಂದ ಫ್ಲೈಟ್ ಇರ್ತದ. ಅಷ್ಟೇ ಪೆಂಡಿಂಗ್ ಇರೋದು, ಬೇರೆ ಇನ್ನೇನು ಇಲ್ಲ. ಆಂಟಿಕ್ ಪಿಜ್ಜೇರಿಯಾ ಇದೆ. ಇದು ಅರ್ಲಿ ಮಾರ್ನಿಂಗ್ ಎದ್ದು ಬಂದ್ಬಿಟ್ಟಿದ್ದೀನಿ, ಹೊಟ್ಟೆ ಬೇರೆ ಹಸಿತಾ ಇದೆ. ನೋಡೋಣ ಎಲ್ಲಿ ಏನ್ ಸಿಗತ್ತೆ ಅಂತ. ಸೊ ಗೈಸ್, ಇನ್ನು 9:30, ಇನ್ನು 2 hours ಇದೆ. ಸೊ ಬೇಗ ಬಂದಿದ್ದು ಹೆಂಗೆ ಹೇಳ್ತಾ ಇದೆ, ತುಂಬಾ ನಿದ್ದೆ ಹೇಳ್ತಾ ಇದೆ.
9:30, 10:30, 11:15ಗೆ ಡಿಪಾರ್ಚರ್ ಇರೋದು. ಸೊ ಅನದರ್ 1 hour 15 minutes ವೇಟ್ ಮಾಡಬೇಕು. ಸಾರಿ, ಒಂದು 1 hour 45 minutes ವೇಟ್ ಮಾಡಬೇಕು. ಅಷ್ಟೇ, ಒಂದು ಸಣ್ಣ ಲ್ಯಾಪ್ ತಗೊಂಡು ಬರ್ತೀನಿ. ಸೊ ಬೋರ್ಡಿಂಗ್ ಗೇಟ್. ನನ್ನ ಫ್ಲೈಟ್ ಲ್ಯಾಂಡ್ ಆಗಿದೆ ಥೈಲ್ಯಾಂಡ್ ಅಲ್ಲಿ. ವೆಲ್ಕಮ್ ಟು ಥೈಲ್ಯಾಂಡ್. ಸೊ ಇಮಿಗ್ರೇಷನ್ ಕಂಪ್ಲೀಟ್ ಆಗಿದೆ. ಸೊ ರೈಲ್ ಲಿಂಕ್. ಸೊ ನಾನು ನನ್ನ ಪರ್ಸನಲ್ ಸುಖಂವಿತ್ ಏರಿಯಾದಲ್ಲಿ ಮಾಡಿದ್ದೀನಿ. ನಮ್ಮಲ್ಲಿ ಹೇಗೆ ಮೆಟ್ರೋ ಇದೆಯೋ ಇಲ್ಲೂ ಅಷ್ಟೇ, ಸೇಮ್ ಕಾಯಿನ್. ಸೊ ನಾನು ಸುವರ್ಣಭೂಮಿಗೆ ಹೋಗ್ಬೇಕು. ಸುವರ್ಣಭೂಮಿ ಏರ್ಪೋರ್ಟ್ ಇಂದ ಈಗ ನಾನು ಸುಖಂವಿತ್ ಏರಿಯಾಗೆ ಹೋಗ್ಬೇಕು. ಸೊ ಅದಕ್ಕೋಸ್ಕರ ನಾನು ಮೆಟ್ರೋ ತಗೊಳ್ತಾ ಇದ್ದೀನಿ. ಇನ್ನೊಂದು ಪಿಂಕ್ ಕಲರ್ ಲೈನ್ ಚೇಂಜ್ ಮಾಡಬೇಕು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಬಂದಿರೋದು. ರೈಲ್ವೆ ಸಿಟಿಗೆ ಕನೆಕ್ಟ್ ಆಗುತ್ತೆ ಸುವರ್ಣಭೂಮಿ ಏರ್ಪೋರ್ಟ್ ಇಂದ. ಚೀಪ್ ಅಂಡ್ ಬೆಸ್ಟ್ ಆಗಿ ವರ್ಕೌಟ್ ಆಗುತ್ತೆ. ನೀವು ಅದೇ ಒಂದು ಕ್ಯಾಬ್ ತಗೊಂತೀರಾ ಅಂತ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಒಂದು 600-700 ಬಾತ್ ಆಗುತ್ತೆ. ಅದೇ ಇದ್ರಲ್ಲಿ ಹೋಯ್ತು ಅಂತಂದ್ರೆ ಲೈಕ್ ಇಟ್ ವಿಲ್ ಬಿ ಲೈಕ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದ್ರೆ ಸ್ವಲ್ಪ ಫುಲ್ಲೇ ಕಮ್ಮಿ ಆಗುತ್ತೆ. 45 ಬಾತ್ ಪ್ಲಸ್ ಒಂದು 40 ಬಾತ್ ಅಂತ 100 ಬಾತ್ ಒಳಗಡೆ ಕ್ಲಿಯರ್ ಆಗುತ್ತೆ ಗೈಸ್. ಸೊ ಬೆಸ್ಟ್ ಆಪ್ಷನ್. ನೀವು ಬ್ಯಾಂಕಾಕ್ ಏನಾರು ಬಂದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ ಸರ್ವಿಸಸ್ ನ, ಚೆನ್ನಾಗಿದೆ. ಈಗ ನಾನು ನಾನಾ BTS ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಅಲ್ಲೇ ನಾನು ಹಾಸ್ಟೆಲ್ ಮಾಡಿರೋದು. ಸೊ ಇಲ್ಲಿಂದ ಅದಕ್ಕೆ ಹೋಗಿ ಅಲ್ಲಿ ಹಾಸ್ಟೆಲ್ ಚೆಕ್ ಇನ್ ಆಗಿ ಲಗೇಜ್ ಇಟ್ಟು ಸುಮ್ಮನೆ ಒಂದು ಆಚೆ ಒಂದು ವಾಕಪ್ ನೋಡ್ಕೊಂಡು ಬರೋಣ ಅಂತ ಇದ್ದೀನಿ. ಹೆಂಗಿದೆ ಏನು, ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಮತ್ತೆ ತೊಳೆದು ಥೈಲ್ಯಾಂಡ್ ಸ್ವಲ್ಪ ಆಚೆ ನೋಡಿ ಒಂದು 7-Eleven ಏನೋ ಸ್ವಲ್ಪ ತಿನ್ನೋಣ ಅಂತ. ಎಲ್ಲೂ ಸಬ್ವೇಲಿ ಎಲ್ಲ ಕಡೆ ವೆಜ್, ನೀವು ಇಂಡಿಯಾದಲ್ಲಿ ಏನಾದ್ರು ತಿಂದಿದ್ರೆ ಸಬ್ವೇಲಿ ವೆಜ್ ಎಲ್ಲ ಸಿಗತ್ತೆ, ಇಲ್ಲಿ ವೆಜ್ ಸಿಗಲ್ಲ.
ಪ್ಯೂರ್ ನಾನ್ ವೆಜ್ ಸಿಗುತ್ತೆ. ಸೊ ವೆಜಿಟೇರಿಯನ್ಸ್ಗೆ ಚೆನ್ನಾಗಿ ನೋಡ್ಕೊಂಡು ತಿನ್ಬೇಕು. ಸೊ ಅದೊಂದು ಚಾಲೆಂಜ್. ಸೊ ನೋಡೋಣ ಬನ್ನಿ. ಕ್ಯೂ ನೋಡಿ ಗೈಸ್, ಟಿಕೆಟ್ ತಗೊಳ್ಳೋ ಕ್ಯೂ. ಮೈ ಗಾಡ್, ಸಾರಿ ಮೈಕ್ ಒಳಗಡೆ ಫುಲ್ ಒಳಗಡೆ ಇಟ್ಟಿದ್ದೀನಿ, ಅದಕ್ಕೋಸ್ಕರ ಮೈಕ್ ಹಾಕೋತಿಲ್ಲ, ಇಲ್ಲಾಂದ್ರೆ ಹಾಕೋತಿದ್ದೆ. ನಾನು ಇಲ್ಲಿಂದ ಹಾಸ್ಟೆಲ್ಗೆ ಹೋಗಿ ಹಾಸ್ಟೆಲಿಂದ ಚೆಕ್ ಇನ್ ಆಗಿ ತಿರ್ಗಾ ಬಂದಿದ್ದೀನಿ ಈಚೆ. ಹೋಯ್ತು. ಮತ್ತೆ ಗೈಸ್ ನೋಡಿ, ಫುಡ್ ಕೋರ್ಟ್ ಇದೆ. ಫುಡ್ ಕೋರ್ಟ್, ಕ್ಲಾತಿಂಗ್ ಸೂಪರ್ ಆಗಿದೆ. ಸೊ ಪಿಜ್ಜಾ, ಪಿಜ್ಜೇರಿಯಾ, ಏನೋ ಮೀಟ್. So guys, ಪಾನಿಪುರಿ. ಸೊ ಗೈಸ್, ಇದು ಫುಡ್ ಸ್ಟ್ರೀಟ್. ಸೊ ಇಲ್ಲಿ ಫುಡ್ ಸಿಗತ್ತೆ, ಬಟ್ಟೆಗಳಿದೆ, ಶಾಪಿಂಗ್ ಮಾಡೋದಕ್ಕೆ ಸುಮಾರಿದೆ. ಹುಡುಗರೆಲ್ಲ ಬಿಯರ್ ಕುಡ್ಕೊಂಡು ಚಿಲ್ ಆಗ್ತಿದಾರೆ ನೋಡಿ ಅಣ್ಣ. ರೈಟ್ ನೋಡಿ. ಸೊ ಇವರೇ ಇವಾಗಿರುವಂತ ರಾಜ ಬ್ಯಾಂಕಾಕ್. ಸೊ ಗೈಸ್, ನಾನು ಅಲ್ಲಿಂದ ನಾನಾ ಸ್ಟ್ರೀಟಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಫುಡ್ಡು ಮತ್ತೆ ಪಾರ್ಟಿ ಮಾಡೋದಕ್ಕೆ ಪಬ್ಸ್ಗಳೆಲ್ಲ ತುಂಬಾನೇ ಇದೆ ಇಲ್ಲಿ. ಅದ್ರ ಜೊತೆ ನಿಮಗೆ ಇನ್ನೊಂದೇನು ಅಂತಂದರೆ, ಇಲ್ಲಿ ಸ್ವಲ್ಪ ಪ್ರಾಸ್ಟಿಟ್ಯೂಷನ್ ಸ್ವಲ್ಪ ಲೀಗಲ್ ಆಗೇ ನಡೆಯುತ್ತೆ. ಸೊ ಆಚೆ ಈಚೆ ಎಲ್ಲ ನಿಂತಿರ್ತಾರೆ. ಸೊ ಹುಷಾರಾಗಿರ್ಬೇಕಿಲ್ಲ. ಸೊ ಆಮೇಲೆ ಇನ್ನೊಂದೇನು ಅಂತಂದರೆ, ಸೊ ಇಲ್ಲಿ ಆ ಪ್ರಾಸ್ಟಿಟ್ಯೂಷನ್ನು ಲೀಗಲ್ ಥರ ನಡೆಯುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಮತ್ತು ವೀಡ್ ಆಗಿರಲಿ ಅಥವಾ ಗಾಂಜಾ ಅಂತ ಏನು ಕರಿತೀವಿ, ಇವೆಲ್ಲನೂ ಲೀಗಲ್ ಆಗೇ ಮಾರ್ತಾ ಇರ್ತಾರೆ. ಸೊ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಗೈಸ್. ಜಸ್ಟ್ ಅದು ವೈಬ್ನ ನೋಡಬೇಕು ಆ್ಯಂಡ್ ವಿ ಹ್ಯಾವ್ ಟು ಗೆಟ್ ಔಟ್ ಆಫ್ ದಿಸ್ ಸ್ಟ್ರೀಟ್ ಅಷ್ಟೇ. ಸುಮ್ಮನೆ ಇದು ಕಂಪ್ಲೀಟ್ ಇದೊಂದು ಲೈನು ಅದಕ್ಕೆ ಡೆಡಿಕೇಟ್ ಆಗಿದೆ, ಬರೀ ಪಾರ್ಟಿ ಮಾಡೋರಿಗೆ ಮತ್ತು ಕುಡಿಯೋರಿಗೆ ಮತ್ತು ಬೇರೆ ಲೈಕ್ ಯಾವ್ದಾರೋ ಒಂದು ವೀಡು ಆ ಥರ ಯಾವ್ದಾರೋ ಗಾಂಜಾ ಗಿಂಜಾ ಸೇದೋರಿಗೆ ಇದು ಫುಲ್ಲು ಡೆಡಿಕೇಟ್ ಆಗಿರುತ್ತೆ. ನೀವು ನೋಡ್ತಾ ಇರಬಹುದು ಅಕ್ಕಪಕ್ಕದಲ್ಲಿ. ಗೈಸ್, ಇದು ಫೇಮಸ್ ಅಂಬಾಸಿಡರ್ ಹೋಟೆಲ್ ಪಬ್ ಇದೆ ಆಪೋಸಿಟ್ ಅಲ್ಲಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಓವರ್ ಆಲ್ ಎಕ್ಸ್ಪ್ಲೋರೇಷನ್ ಆಫ್ ದ ಡೇ. ಮತ್ತೆ ತುಂಬಾ ಸುಸ್ತಾಗಿತ್ತು ಅಂತ ಹಾಸ್ಟೆಲ್ ಬಂದು ಸೇರ್ಕೊಂಡೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬೈ ಬೈ. ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ and share to your family and